ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದು. ಆಮೇಲೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಪೀಟರ್. ಇಂಥ ಒಂದು ಅದ್ಭುತ ಕಲ್ಪನೆಗೆ ಈಗ ಜೀವ ತುಂಬ್ತಾ ಇದ್ದಾರೆ. ಏಕೆಂದರೆ ನಮ್ಮ ನಟಿಯರು ಅಂದರೆ ಆಲ್ ಮೈ ಕೊಲೀಗ್ಸ್ ಬರೀ ನಟನೆ ಮಾತ್ರ ಅಲ್ಲ, ಅವರು ಎಲ್ಲದರಲ್ಲೂ ಗಟ್ಟಿಗೀತಿರು, ಎಲ್ಲದರಲ್ಲೂ ಸೈ ಅನ್ನಿಸ್ಕೊಳ್ಳೋವಂಥ ಒಂದು ಶಕ್ತಿ, ಆ ಧೈರ್ಯ ಸ್ಥೈರ್ಯ ಅವರಲ್ಲಿದೆ. ಸೊ ಇವಾಗ ನಟನೆ ಅಲ್ಲದೆ ಇವಾಗ ಆಟದಲ್ಲೂ ಅವರು ಗೆದ್ದು ತೋರಿಸ್ತಾರೆ. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಆಲ್ ದ ಬ್ಯೂಟಿಫುಲ್ ಲೇಡೀಸ್. ಏಕೆಂದರೆ ಅವರನ್ನು ಬರೀ ನಾವು ತೆರೆ ಮೇಲೆ ಎಲ್ಲರೂ ತೆರೆ ಮೇಲೆ ನೋಡಿರ್ತೀವಿ, ಆದರೆ ಅವ್ರಿಗೆ ಇನ್ನೊಂದು ಶಕ್ತಿ ಇದೆ, ಅವರ ಇನ್ನೊಂದು ಮುಖ. ಯಾಕೆಂದರೆ ಐ ಆಮ್ ಶ್ಯೂರ್ ದರ್ ಆರ್ ಲಾಟ್ ಆಫ್ ಗುಡ್ ಸ್ಪೋರ್ಟ್ಸ್ ವುಮನ್ ಇನ್ ಈಚ್ ಒನ್ ಆಫ್ ದೆಮ್. ಸೊ ಅವರ ಇನ್ನೊಂದು ಕಲೆ ನೋಡುವಂಥ ಒಂದು ಅವಕಾಶ ಅದನ್ನು ಪೀಟರ್ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಅಮ್ಮ ಪಾರ್ವತಮ್ಮ ಅವರ ಒಂದು ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಟು ದ ಯೂನಿವರ್ಸ್. ಏಕೆಂದರೆ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಅವರ ಒಂದು ಗೊತ್ತಿಲ್ಲದೇನೋ ಅವರ ಒಂದು ನೆರಳಲ್ಲಿ ಬೆಳೆದು ಬಂದಿದ್ದೀನಿ. ಅವರ ಒಂದು ಅಭಯ ಹಸ್ತ ಯಾವಾಗಲೂ ನನ್ನ ಮೇಲಿದೆ. ಸೊ ಇಟ್ ಒನ್ಸ್ ಅಗೇನ್ ಶೋಸ್ ದಟ್ ಎಂಟೈರ್ ಯೂನಿವರ್ಸಿಗೆ ಒಂದು ಆ ಪವರ್ ಏನಿದೆ, ಒಂದು ಸುಪ್ರೀಂ ಪವರ್ ಏನಿದೆ, ಇಟ್ಸ್ ಕಾನ್ಸ್ಪೈರಿಂಗ್ ದಟ್ ಐ ಶುಡ್ ಆಲ್ವೇಸ್ ಬಿ ಅಂಡರ್ ಹರ್ ಗೈಡೆನ್ಸ್. ಆ್ಯಂಡ್ ಅವ್ರ ಥರ ಒಂದು ಮಹಿಳೆ, ಅಷ್ಟೊಂದು ಸಾಧನೆ ಮಾಡಿರೋಂಥ ಮಹಿಳೆ, ಇನ್ನೊಬ್ಬ ಮಹಿಳೆಗೆ, ಎಷ್ಟೊಂದು ಜನ ಮಹಿಳೆಯರಿಗೆ, ಇಷ್ಟೊಂದು ಜನ ನಟಿಯರಿಗೆ ನಮಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಸೊ ಅವರ ಒಂದು ಲೆಗಸಿನಲ್ಲಿ ನಡ್ಕೊಂಬರೋದು ನಿಜವಾಗ್ಲೂ ಅದೃಷ್ಟ ಅಂತ ಭಾವಿಸ್ತೀನಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಅಶ್ವಿನಿ, ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದಟ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಥ್ಯಾಂಕ್ಸ್ ಅಲಾಟ್. ಮ್ಯಾಮ್, ಹಂಗಂದ್ರೆ ಇವಾಗ ನೀವು ಚಿಯರ್ ಮಾಡಬೇಕಾದ್ರೆ, ನೀವು ಬ್ರ್ಯಾಂಡ್ ಅಂಬಾಸಿಡರ್, ನಿಮ್ಮ ಟೀಮ್ಗೆ ಚಿಯರ್ ಮಾಡ್ಬೇಕಾದ್ರೆ ಏನು ಚಿಯರ್ ಮಾಡ್ತೀರಾ? ಅದಕ್ಕೇನಾದರೂ ರೆಡಿ ಮಾಡ್ಕೊಂಡಿದ್ದೀರಾ? ಇಲ್ಲ, ಬ್ಯಾಂಗಲ್ ಬಂಗಾರಿ ಮಾಡ್ತೀರಾ? ಅಲ್ಲೂ ಕತೆ ಗೊತ್ತಿರೋದು ಕಮಾನ್ ಬ್ಯಾಂಗಲ್ ಬಂಗಾರೀಸ್ ಅಂತ. ಬ್ಯಾಂಗಲಲ್ಲಿ ಎಷ್ಟು ಸ್ಟ್ರೆಂತ್ ಮತ್ತೆ ಆ ಬ್ಯಾಂಗಲ್ ಬಂಗಾರೀಸ್ ಇನ್ಮೇಲಿಂದ ಕ್ರಿಕೆಟ್ ಬ್ಯಾಟ್ ಹಿಡಿತಿದ್ದಾರೆ. ನಾನು ಯೋಚನೆ ಮಾಡ್ತಿದ್ದೀನಿ, ಮ್ಯಾಮ್ ಅಲ್ಲೂ ಹಿಂಗೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಮಾಸ್ ಆಗಿ ಎಲ್ಲರನ್ನ ಚೇರ್ ಮಾಡ್ತಿರ್ತಾರೆ. ಸೊ ಅವ್ರ ಟೀಮಿಗೆ ಬರೋರೆಲ್ಲ ಫುಲ್ ಮಾಸ್ ಆಗಿ ಆಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಲ್ಲ ಮೇಡಮ್? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಾವು ಅನು ಅವರಿದ್ದಾರೆ. ಅನು ಅವರೇ, ನಿಮ್ಮ ಮಾತು. ಹಾಯ್ ಅನು, ಎಲ್ರಿಗೂ ನಮಸ್ಕಾರ. ನಾವು SWCL ಲಾಂಚ್ ಮಾಡಿದಾಗಲೇ ತುಂಬ ಮಾತಾಡಿದ್ದೀವಿ. ಅವತ್ತು ನೀವೆಲ್ಲರೂ ನಮ್ಮ ಮಾತುಗಳನ್ನು ಕೇಳಿದ್ದೀರಾ. ತುಂಬ ಖುಷಿ ಆಯಿತು. ಇವತ್ತು ಎಲ್ಲ ಟೀಮ್ಸ್ ಸೆಲೆಕ್ಷನ್ಸ್ ಆಗ್ತಿದೆ, ಯಾರ್ಯಾರು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಮಂಜುಳಾ ಅಮ್ಮ ಅವ್ರ ಟೀಮ್ ನನಗೆ ಸಿಕ್ಕಿರೋದು ತುಂಬ ಖುಷಿಯಾಗಿದೆ. ಒಂದೇ ಒಂದು ಮಾತು ಇವತ್ತು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೀಟರ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು, ಹಾಗೆ ಆಲ್ ದಿ ಬೆಸ್ಟ್. ಒಂದು ಒಳ್ಳೆ ಐಡಿಯಾ. ಅವ್ರು ಫಸ್ಟು ತಾರಮ್ಮ ಹೇಳಿ ನನಗೆ ಪೀಟರ್ ಫೋನ್ ಮಾಡಿದಾಗ ಅವ್ರ ತಲೆಯಲ್ಲಿ ಒಂದು ಐಡಿಯಾ ಇತ್ತು, ಮೇಡಮ್ ಹಿಂಗೆ ಅಂದ್ಕೊಂಡಿದ್ದೀವಿ, ಹಿಂಗೆ ಮಾಡಬೇಕು ಅಂತ. ಐ ಸೆಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಯಾಕಂದರೆ ಎಲ್ಲರೂ ಸಾಮಾನ್ಯವಾಗಿ ಈ ಒಂದು ಇಡೀ ಪೇಟ್ರಿಯಾರ್ಕಲ್ ವರ್ಲ್ಡಲ್ಲಿ ಬರೀ ಗಂಡಸರ ಬಗ್ಗೆ, ಅವ್ರಿಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಬಹಳ ರೇರಾಗಿ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಪೀಟರ್ಗೆ ಐಡಿಯಾ ಬಂದು ನನಗೆ ತುಂಬ ಖುಷಿಯಾಗಿ ಅವತ್ತೇ ಕಂಗ್ರ್ಯಾಚುಲೇಟ್ ಮಾಡಿದ್ದೆ. ಇವತ್ತು ನಾನು ಹೇಳಬೇಕಾಗಿರೋ ಒಂದೇ ಒಂದು ವಿಷಯ, ಆವತ್ತು ಒಂದು 3-4 ಜನ ಪೀಟರ್ಗೆ ಸಪೋರ್ಟ್ ಆಗಿ ನಿಂತಿದ್ರು. ಶರವಣ ಸರಿಂದ ಹಿಡಿದು ಸಂಜಯ್ ಗೌಡ್ರು ಇರ್ಬೋದು, ಒಂದಷ್ಟು ಜನ, ನಮ್ಮ ಲಾಲ್ ಅವರೆಲ್ಲ. ಇವತ್ತು ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಸೇರಿಕೊಂಡು ಆ ಶಕ್ತಿ ಇನ್ನೂ ಜಾಸ್ತಿ ಆಗಿದೆ ಅಂತ ನೋಡಿ ಬಹಳ ಸಂತೋಷ ಆಯಿತು. ಸೊ ಪೀಟರ್ಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಅವರ ಸ್ಪಾನ್ಸರರ್ಸ್ ಇರ್ಬೋದು, ಅವ್ರ ಟೀಮ್ ಓನರ್ಸ್ ಇರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಆ್ಯಂಡ್ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ನಮ್ಮ ಅಪ್ಪು ಅವರ ಫೇವ್ರೆಟ್ ಲೈನ್, ಅದು ಖಂಡಿತ ನಿಜ. ಆ್ಯಂಡ್ ಅದು ದುಬೈಯಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚಿಯರ್ ಲೀಡಿಂಗಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಸೊ ಹಂಗಂದ್ರೆ ಅದೇ ನಿಮ್ಮ ಮಂತ್ರ ಆಗಿರುತ್ತಾ ಸ್ಟೇಡಿಯಂ ಅಲ್ಲಿ? ಏನು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳಿ? ಅದು ನನ್ನ ಲೈಫ್ಗೆ ಅದು ಮೇನ್ ಲೈನ್ ನಾನು. ಸೊ ಇದೆಲ್ಲದ್ರ ಜೊತೆ ಅಶ್ವಿನಿ ಇವತ್ತು ಬಂದು ಒಂದು ವಾಯ್ಸ್ ಜೋಡಿಸಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರೋದು ತುಂಬ ಕಷ್ಟ ಕಣ್ರಯ್ಯ ಅಂತಾರೆ, ಬಟ್ ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿ ಇವತ್ತು. ಎಸ್ ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ರೆಪ್ರೆಸೆಂಟ್ ಮಾಡ್ತಿರೋದು. ಅದಕ್ಕಿಂತ ಹೆಚ್ಚಾಗಿ SWCLನ ಪೀಟರ್, ಕಾರ್ತಿಕ್ ಎಲ್ರಿಗೂ
ಹಾಗೂ ಇಲ್ಲಿನ ಟೈಟಲ್ ಸ್ಪಾನ್ಸರ್ ಸರ್ವಣ ಅಣ್ಣಂಗೆ, ಸಂಜಯ್ ಗೌಡ್ರಿಗೆ, AVR ಅವರಿಗೆ, ಕಣ್ಣನ್ ರವಿರವರಿಗೆ, ಮನೋಜ್ ಅಣ್ಣ ಮತ್ತು ನಮ್ಮ ಗಂಗಪ್ಪನವರಿಗೆ, ಮುಖ್ಯವಾಗಿ ಈ ಸ್ಥಳವನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದ್ದ ನನ್ನಣ್ಣ ಗುಪ್ತಣ್ಣ ಅವರಿಗೆ ಮತ್ತು ಅಜಯ್ ಸಿಂಗ್ ಮತ್ತು ಇಡೀ ನಮ್ಮ ಹೋಂಡಾಯ್ ಗ್ರೂಪ್ಗೆ ಮತ್ತು ಎಲ್ಲ ಮೀಡಿಯಾದವರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಬರೀ ನಾವು ಟೀಮ್ ಯಾರ್ಯಾರು ಅಂತ ಗೊತ್ತಾಗೋದು ಅಷ್ಟೇ ಅಲ್ಲ, ಟೀಮ್ ಕ್ಯಾಪ್ಟನ್ಸ್ ಯಾರು, ನಮ್ಮ ಇದಕ್ಕೆ ಟೀಮ್ಗೆ ಯಾರು ಕ್ಯಾಪ್ಟನ್ಗಳು ಬರ್ತಾರೆ, ಮತ್ತು ಜರ್ಸಿ ಲಾಂಚ್ ಇದೆ, ಅಫ್ಕೋರ್ಸ್ ವೈಸ್ ಕ್ಯಾಪ್ಟನ್ ಬರ್ತಾರೆ, ಮತ್ತು ಯಾರು ಟೀಮ್ ಮೆಂಬರ್ಸ್ಗಳು ಬರ್ತಾರೆ ಅಂತಾನು ತುಂಬ ಎಕ್ಸೈಟ್ ಆಗಿದೆ. ತುಂಬ ಖುಷಿ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಇತ್ತೀಚೆಗೆ ತುಂಬ ಅವಕಾಶಗಳು ಬರ್ತಾ ಇದೆ, ಭಾಳ ಖುಷಿ ಅನ್ಸುತ್ತೆ. ಜೊತೆಗೆ ಇದನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗೋದಿದೆಯಲ್ಲ, ಅದೊಂದು ಚಾಲೆಂಜು. ಅಫ್ಕೋರ್ಸ್ ಅದು ಪೀಟರ್ ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಭಾವಿಸಿ ಎಲ್ರಿಗೂ ಹೇಳ್ತೀನಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ತಾರಮ್ಮ ಅವರು ಅಭಿನಯ ಶಾರದೆ ಜಯಂತಿ ಅಮ್ಮ ಟೀಮ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅಮ್ಮ ನಿಮ್ದು ಏನು ಚಿಯರ್ಲಿ ಹೆಂಗೆ ಮಾಡ್ತೀರಾ ನೀವೇನಾದರೂ ಕೊಡಿ ಪೀಟರ್ ಅವರೇ. ಹಾಂ, ಫಸ್ಟ್ ಹೇಳಿ ಸುಧಾರಣೆ ಮ್ಯಾಮ್. ನಮ್ಮ ಹೆಣ್ಮಕ್ಳಿಗೆ ಚಿಯರ್ಸ್ ಏನು ಬೇಡ ಕಣೆಮ್ಮ. ಚಿಯರ್ಸ್ ಅಲ್ಲ, ಚಿಯರ್ಸ್ ಸಾಯಂಕಾಲ ಮಾಡೋದು. ಅಂದ್ರೆ ಇದು ಚಿಯರ್ ಮಾಡ್ತಾರಲ್ಲ, ಅದೇನೆ ಚಿಯರ್ ಗರ್ಲ್ ಅಂತೆಲ್ಲ ಹೇಳಿದ್ರು. ನಮ್ಮಲ್ಲಿ ಎಲ್ಲ ಬಾಯ್ಸ್ ಇಟ್ಕೊಂಡಿದೀವಿ ಅದಕ್ಕೆಲ್ಲ. ಮತ್ತೆ ಇದು ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಗರ್ಲ್ಸ್ ಇರ್ತಾರೆ, ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಬಾಯ್ಸ್ ಇಟ್ಕೊಂಡಿದೀವಿ. ಮೇಡಮ್ ತಾರಮ್ಮ, ನೀವು ನೆಕ್ಸ್ಟ್ ಲೆವೆಲ್ ಬಿಡಿ. ಆಮೇಲೆ ಸುಧಾ ಮೇಡಮ್ ಹೇಳ್ದಂಗೆ ಬಾರಿ ಕಣೆಮ್ಮ, ಚೆನ್ನಾಗಿ ಆಡಿ, ಪರವಾಗಿಲ್ಲ, ಈ ಹೋದ್ರಿ ಹತ್ರ ಹೇಳ್ಬಿಡ್ತಾರೆ, ಪರವಾಗಿಲ್ಲ ಬಾರೋ ಅಪ್ಪಿ ಬಾರೋ ಬಾರೋ ಅಂತ ಎಲ್ಲರೂ ಲೈನಾಗಿ ನಿಲ್ಸ್ಬಿಡ್ತಾಳೆ. ತುಂಬ ಇಷ್ಟ. ಬಟ್ ತಾರಾ ಮ್ಯಾಮ್ ನಂಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಮಾಡ್ತಾ ಇದ್ದೀವಿ, ಪಾರ್ಟಿಸಿಪೇಟ್ ಮಾಡು ಅಂದಿದ ತಕ್ಷಣ ನಾನು 2 ಥಾಟ್ ಕೊಟ್ಟಿಲ್ಲ. ಐ ವಾಸ್ ಲೈಕ್ ಓಕೆ ಮ್ಯಾಮ್ ಮಾಡೋಣ ಅಂತ. ಆಮೇಲೆ ಓವರ್ಸೀಸ್ ಕಂಪನಿ ಪೀಟರ್ ಅವ್ರದ್ದು ತುಂಬ ಕೇಳ್ಪಟ್ಟೆ. ಆ ಇಂಟೆಂಟು, ನಾವು ಯಾಕೆ ಈ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿ ಗರ್ಲ್ಸ್ ಆರ್ ಗೋನಾ ಹ್ಯಾವ್ ಫನ್, ಸೊ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೀಟರ್ ಅವ್ರು ಫೋನ್ ಮಾಡಿ ಈ ರೀತಿ ನಾವೊಂದು ಕ್ರಿಕೆಟ್ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ದುಬೈಯಲ್ಲಿ, ನೀವು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಆಗಿರಬೇಕು ಅಂತ ಹೇಳಿದಾಗ ಇನಿಷಿಯಲಿ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದ್ದೆ, ಏನಪ್ಪ ಇದು ವರ್ಕ್ ಆಗುತ್ತಾ ಅಂತ. ಬಟ್ ಅದಾದಮೇಲೆ ಅನ್ನಿಸ್ತು, ಅನು ಅಕ್ಕ ಹೇಳ್ದಂಗೆ ಹೆಣ್ಮಕ್ಳಿಗೆ ಈ ರೀತಿ ಒಂದು ಏನಂತೀರ ಒಂದು ಕಾರ್ಯಕ್ರಮಗಳು ಸಿಗೋದೇ ಬಹಳ ಕಮ್ಮಿ. ನಾವು ಪ್ರತಿ ಸತಿ ಎಸ್ಪೆಷಲಿ ಕ್ರಿಕೆಟ್ ಅಂದಾಗ ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಆಸ್ಪದ ಕೊಟ್ಟು ಅವ್ರಿಗೇನೆ ಸ್ವಲ್ಪ ಮುಂದೆ ನಿಲ್ಲಿಸಿರ್ತಾರೆ. ಆ್ಯಂಡ್ ಇಂಥ ಒಂದು ಆಪರ್ಚುನಿಟಿ ಬಂದಾಗ ನಾವೆಲ್ಲ ಸ್ಯಾಂಡಲ್ವುಡ್ ಹೀರೋಯಿನ್ಸ್ ಒಟ್ಟಿಗೆ ನಿಂತು ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ದಿಸ್ ಶುಡ್ ಬಿ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಮೆನಿ ಮೋರ್ ಸಚ್ ಇವೆಂಟ್ಸ್. ಸೊ ಐ ಸೆಡ್ ಎಸ್ ಪೀಟರ್, ಮಾಡೇ ಮಾಡ್ತೀನಿ ಅಂತ. ಆ್ಯಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ವಂಡರ್ಫುಲ್ ಸ್ಪಾನ್ಸರ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿತೌಟ್ ದೇರ್ ಸಪೋರ್ಟ್ ಐ ಡೋಂಟ್ ಥಿಂಕ್ ಇದು ಇಷ್ಟು ಅದ್ದೂರಿಯಾಗಿ ನಡೀತಿರುತ್ತೆ ಅಂತ. ಆ್ಯಂಡ್ ವಿ ಹ್ಯಾವ್ ವಂಡರ್ಫುಲ್ ಅಂಬಾಸಿಡರ್ಸ್. ಆ್ಯಂಡ್ ಐ ಮಸ್ಟ್ ಥ್ಯಾಂಕ್ ಅಶ್ವಿನಿ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಶೋಯಿಂಗ್ ದಿ ಅಲ್ಟಿಮೇಟ್ powerful support we all need. Thank you, ma'am. Thank you, Meghna. And now Meghna Gaonkar. ಎಲ್ರಿಗೂ ನಮಸ್ಕಾರ. ಈ ಫಂಕ್ಷನ್ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮ ಈ ಜನ್ರೇಷನ್ ಆ್ಯಕ್ಟರ್ಸ್ ಮಾತ್ರ ಅಲ್ಲ, ನೀವು AVಯಲ್ಲಿ ನೋಡಿದ ಹಾಗೆ ನಮ್ಮ ಪ್ರೀವಿಯಸ್ ಜನ್ರೇಷನ್ನು, ನಮ್ಮ ಪ್ರೀವಿಯಸ್ ಜನ್ರೇಷನ್ನು, ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ನು, ಎಲ್ಲ ಜನ್ರೇಷನ್ ಹೆಣ್ಮಕ್ಳು ಆ್ಯಕ್ಟ್ರೆಸಸ್ಸು ಎಲ್ಲರೂ ಬಂದಿದ್ದೀವಿ ಜೊತೆಯಲ್ಲಿ. ನಾನು ತಾರಾ ಮ್ಯಾಮ್ ಜೊತೆ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಅವ್ರು ನನಗೆ ಹೇಳ್ತಾ ಇದ್ರು, ಇಲ್ಲಮ್ಮ ನಮ್ಮ ಟೈಮಲ್ಲಿ ನಾವೆಲ್ಲರೂ ಜೊತೆಲಿ ಸೇರ್ತಾ ಇದ್ವಿ, ವಿ ಯೂಸ್ ಟು ಸೆಲೆಬ್ರೇಟ್, ಊಟ ಜೊತೆಲಿ ಮಾಡ್ತಾ ಇದ್ವಿ ಅಂತ. ಅದು ಇವಾಗ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಥ್ಯಾಂಕ್ಸ್ ಟು ಪೀಟರ್, ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ SWCL. ಯಾಕೆಂದರೆ ಇದೊಂದು ಅವಕಾಶ ಅಲ್ವಾ ಮ್ಯಾಮ್, ಎಲ್ಲರೂ ಜೊತೆಲಿ ಬರಲಿಕ್ಕೆ. ಅದೇ ತಾರಾ ಮ್ಯಾಮ್ ಹೇಳ್ದಂಗೆ ಒಂದು ಫಿಲ್ಮ್ ಕಮ್ಯುನಿಟಿ ಅಂದಾಗ ಎಲ್ಲರೂ ಜೊತೆಲಿ ಬರಬೇಕು, ಆರ್ಟಿಸ್ಟು. ದರ್ ಹ್ಯಾಸ್ ಟು ಬಿ ದಟ್ ಕಮ್ಯುನಿಟಿ ಫೀಲಿಂಗ್ ಅಂತ. So I'm very happy to be a part of this, and of course congratulations to the entire team, and chanagaarana, enjoy marana. And most importantly charity anta ಹೇಳಿದ್ರಲ್ಲ, for the artist, female artist, adu ಖುಷಿ ಆಯಿತು. And ಮೇಘ್ನಾ ಹೇಳ್ದಂಗೆ ನಮ್ಮ ಹೀರೋಸು, ಮೇಲ್ ಆ್ಯಕ್ಟರ್ಸು ಯಾವಾಗಲೂ they go for cricket events, cricket league ಎಲ್ಲ ಆಡ್ತಾರೆ. ಸೊ ನಾನು ಇದನ್ನು ಎಕ್ಸೆಪ್ಟ್ ಮಾಡಿದಾಗ ಐ ಥಾಟ್ ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತ. ಸೂಪರ್. ನಾನು ಇನ್ನೊಂದು ಮೆನ್ಷನ್ ಮಾಡಬೇಕಿತ್ತು, ಟೀಮ್ ನೇಮ್ಸ್ ಇರೋ ಅಂಥದ್ದು ನಮ್ಮ ಎಲ್ಲ ಹಿರಿಯ ನಟಿಯರು.
ಸೊ ಯಾವಾಗಲೂ ನಟರ ಒಂದು ಟೀಮ್ನ ನೋಡಿದ್ದೀವಿ, ಅವರ ಒಂದು ಎಲ್ಲ ಇದನ್ನು ನೋಡಿದ್ವಿ. ಇವಾಗೆಲ್ಲ ಫೀಮೇಲ್ ಓರಿಯೆಂಟೆಡ್ ಆಗಿರಬೇಕು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತೀವಿ. ನಮ್ಮ ಈ ಸ್ಟ್ರೆಂತೇ ಶುರು ಆಗಿರೋದು ಅವ್ರು ಎಲ್ಲರಿಂದನೂ, ಬಿಕಾಸ್ ಆಲ್ ಆಫ್ ದೆಮ್ ಆರ್ ಸೂಪರ್ ಸ್ಟಾರ್ಸ್ ಆಫ್ ದ್ಯಾಟ್ ಎರಾ. ಸೊ ಅವರ ಹೆಸರಲ್ಲಿ ಟೀಮ್ಸ್ನ ಮಾಡ್ತಿರೋದು ಇಸ್ ಅನದರ್ ಆ್ಯಡೆಡ್ ಬೋನಸ್. ಎಸ್, ಆ್ಯಂಡ್ ನಿಮ್ಮ ಮನೇಲಿ ಒಬ್ಬರು ಸೂಪರ್ ಸ್ಟಾರ್ ಇದ್ದಾರೆ, ಪ್ರಮೀಳಾ ಮ್ಯಾಮ್ ಅವರು, ಸಚ್ ಅ ಲೆಜೆಂಡ್ರಿ ಆ್ಯಕ್ಟ್ರೆಸ್. ಎಸ್, ಹೇಳಿ. ಹಾಂ, ಈಗ ಕ್ಯಾಪ್ಟನ್ ಮಾನ್ವಿತಾ ಅವರು ಐ ಆಮ್ ಆಲ್ಸೋ ಜಸ್ಟ್ ಲಾಸ್ಟಾ? ಓಕೆ ಆ್ಯಂಡಿ. ಅದೇ ಎಲ್ರಿಗೂ ನಮಸ್ಕಾರ. ಅದೇ ಈ ನಡುವೆ ಅರವಿಂದ್ ಅವರು ತುಂಬ ಶ್ರೀಲಂಕಾ ದುಬೈಯಲ್ಲಿ ತುಂಬ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೆಸಿದ್ರು ವಿತ್ ಆಲ್ ದ ಮೇಲ್ ಆ್ಯಕ್ಟರ್ಸ್. ಸೊ ನಾನು ಕಾಯ್ತಾ ಇದ್ದೆ, ಯಾಕೆಂದರೆ ದಿಗಂತ್ ಎಲ್ಲ ಮ್ಯಾಚಸ್ಗೆ ದುಬೈ ಶ್ರೀಲಂಕಾ ಎಲ್ಲ ಹೋಗ್ತಾ ಇದೆ. ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಈಗ ನನಗೂ ಈಗ ದಿಗಂತಕ್ಕೆ ಬಾಯ್ ಹೇಳ್ಬಿಟ್ಟು ನೀವು ದುಬೈಗೆ ನಾನು ಹೋಗ್ತಿದ್ದೀರಿ? ಒಬ್ಬಳೇ ಹೋಗ್ತೀನಿ. ಇಲ್ಲ, ನಾನು ದಿಗಂತ್ ಜೊತೆನೇ ಹೋಗಿದ್ದೆ. ಬಟ್ ನನ್ನ ಮನೇಲಿ ಯಾವತ್ತು ಕ್ರಿಕೆಟ್ ಮ್ಯಾಚಸ್ ನಡೀತಾ ಇರುತ್ತೆ, ನನ್ನ ಅಪ್ಪ ದಿಗಂತ್. ಸೊ ಅವ್ರ ಸಪೋರ್ಟ್ ಅಂತೂ ಇರುತ್ತೆ ನನ್ನ ಜೊತೆ. ಆ್ಯಂಡ್ ಐ ಪ್ಲೇಡ್ ಅಪ್ಪು ಕಪ್ ಆಲ್ಸೋ ವಿತ್ ಇನ್ ಅಶ್ವಿನಿ ಮ್ಯಾಮ್ಸ್ ಥಿಂಗ್. ಸೊ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಆಗಿದೆ. ಬಟ್ ಈಗ ಒಂದು ಸ್ಪೋರ್ಟ್ಸ್ ಲೆವೆಲಲ್ಲಿ ನಮಗೆ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ ಯು ಫಾರ್ ದಟ್ ಆಪರ್ಚುನಿಟಿ. ಲೆಟ್ಸ್ ನಾಟ್ ಸೇ ದ್ಯಾಟ್. ಅಲ್ಲ, ನೀವೆಲ್ಲ ಕ್ಯಾಪ್ಟನ್ಸ್ ಅಲ್ಲ, ಬರಲೇಬೇಕಂತೇನಿಲ್ಲ, ನೋಡಕ್ ಗೊತ್ತಿದ್ರೆ ಸಾಕು. ಎಸ್, ಇದು ಇಂಡೋರ್ ಕ್ರಿಕೆಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಫೈನಲಿ ಕ್ಯಾಪ್ಟನ್ ಮಾನ್ವಿತಾ ಅವರು. ದಟ್ ಸೌಂಡ್ಸ್ ರಿಯಲಿ ನೈಸ್, ಗೊತ್ತಾ? Nice, ಕ್ಯಾಪ್ಟನ್ ಮಾನ್ವಿತಾ. ವೆಲ್, ನಾನು ಇಂಟ್ರೋವರ್ಟ್ ಸಂಘದ ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಇಲ್ಲಿ, ನಮ್ಮ ಇಂಟ್ರೋವರ್ಟ್ ಸಂಘದ ಅಧ್ಯಕ್ಷರು ಅಶ್ವಿನಿ ಮ್ಯಾಮ್. ಸೊ ಅವ್ರು ಎಷ್ಟು ಮಾತಾಡಿದ್ರು ಅಷ್ಟೇ ಮಾತಾಡ್ತೀನಿ ಅನಿಸುತ್ತೆ ನಾನು. ವೆಲ್, ನಾನು ಚಿಕ್ಕ ವಯಸ್ಸಲ್ಲಿ ಐ ಥಿಂಕ್ ನಾನು 10th ತನಕ ನನ್ನ ಕಸಿನ್ಸ್ ಜೊತೆಗೆಲ್ಲ ತುಂಬ ಕ್ರಿಕೆಟ್ ಆಡ್ತಾ ಇದ್ದೆ. ನಾನು ಕ್ರಿಕೆಟ್ ಚೆನ್ನಾಗಿ ಆಡ್ತೀನಿ ಅಂತ ಹುಡುಗರೆಲ್ಲ ಸೇರಿಬಿಟ್ಟು ನನಗೆ ಬರೀ ಫೀಲ್ಡಿಂಗ್ ಕೊಡ್ತಾಯಿದ್ರು. ತುಂಬ ಮನಸ್ಸಿಗೆ ಆಗ್ತಾಯಿತ್ತು. ಅವಾಗ ಮೇಡಮ್ ಹೇಳ್ತಿದ್ರಲ್ಲ ಪೇಟ್ರಿಯಾರ್ಕಿ ಅದು ಆವಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ಸೊ ಅಟ್ಲೀಸ್ಟ್ ಈ ಕ್ರಿಕೆಟ್ ಆಡೋಕ್ಕೆ ಚೆನ್ನಾಗಿ ಸಿಗ್ತಾ ಇದೆ. ಆ್ಯಂಡ್ ನಾನು ಪೀಟರ್ ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನಿಮ್ಮ ಫೇಸ್ ಎಷ್ಟು ಕ್ಯೂಟಾಗಿ ಕನ್ವಿನ್ಸಿಂಗ್ ಸ್ಕಿಲ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನನ್ನಂಥ ಇಂಟ್ರೋವರ್ಟ್ನೂ ನೀವು ಕರ್ಕೊಂಡು ಬರ್ತಿದ್ದೀರಾ ಸ್ಟೇಡಿಯಮಲ್ಲಿ ಆಟ ಆಡೋಕ್ಕೆ ಅಂತ ಹೇಳಿದ್ರೆ ಏನೋ ಒಂದು ನಡೆಯುತ್ತೆ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಈ ಸತಿ ಅಂತ. ಸೊ ನಿಮ್ಮೆಲ್ಲ ಅವರೇ ಇಂಟ್ರೋವರ್ಟು ಮಾತಾಡ್ತಾರೆ, ಕರೆಕ್ಟ್. ಒಂದು ಕಂಫರ್ಟ್ ಝೋನಿಗೆ ಬಂದ್ಮೇಲೆ ಮಾತಾಡ್ತೀವಿ. ಬಟ್ ಐ ಆಮ್ ರಿಯಲಿ ಗ್ಲ್ಯಾಡ್ ನನಗೆ ತಾರಮ್ಮ ಥರ ಮೆಂಟೋರ್ ಸಿಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅದೊಂದು ಬೆಸ್ಟ್ ನನಗೆ. ಸುಧಾರಾಣಿ ಮ್ಯಾಮ್. ಮಾಡಿದ್ದೀವಿ ನಾವು HWCLಗೆ ಬರೀ ಆಂಥಮ್ ಅಲ್ಲ, ಅವಾಗಲೇ ನಮ್ಮ ಎಲ್ಲ ಕಿಲೇಡೀಸ್ ಅಂತ ಕರೆಯಕ್ಕೆ ಇಷ್ಟಪಡ್ತೀವಿ, ಕಿಲಾಡಿಗಳಾಗಿರೋ ಕಿಲೇಡೀಸ್ ಟೈಪು. ಸೊ ಅವರು ಹೇಳ್ದಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಹೆಣ್ಮಕ್ಳೇ ಸ್ಟ್ರಾಂಗು ಕೇಳೋ, ಹೆಣ್ಮಕ್ಳೇ ಸ್ಟ್ರಾಂಗು ಕೇಳೋ, ಜೋಶಲ್ಲಿ ಕೂಗಿ ಹೇಳೋ, ಜೋಶಲ್ಲಿ ಕೂಗಿ ಹೇಳೋ. ಸ್ಯಾಂಡಲ್ವುಡ್ ವುಮೆನ್ ಸೀಕ್ರೆಟ್, ಸ್ಯಾಂಡಲ್ವುಡ್ ವುಮೆನ್ ಕ್ರಿಕೆಟ್ ಈಗ ಫುಲ್ ಧೂಳು. ಇನ್ಮೇಲೆ ಹೆಣ್ಮಕ್ಳೇ ನೀವು ಮುಂದೆ ಕಳಿಸಿದ್ರು ಹಿಂದೆಯಿಂದಲೇ ಕಾಣ್ತೀರ, ಅಷ್ಟು ಇದ್ದೀರ ನೀವು. ನಿಮ್ಮ ಮುಂದೆ ಯಾರಿದ್ರು ನೀವೇ ಕಾಣಿಸ್ತೀರ. ತುಂಬ ಖುಷಿ ಆಗುತ್ತೆ ಈ ಥರ ಈವೆಂಟ್ಗಳಕ್ಕೆ ಬರೋದು. ಆ್ಯಂಡ್ ಎಲ್ಲರೂ ಒಟ್ಟಿಗೆ ನೋಡೋದೇ ಒಂದು ದೊಡ್ಡ ಖುಷಿ. ನಮಗಿಂತ ಸೀನಿಯರ್ಸು, ನಮಗಿಂತ ಜೂನಿಯರ್ಸು ಎಲ್ಲರೂ ಒಟ್ಟಿಗೆ ಸೇರೋಂಥ ಒಂದು ಜಾಗ ಇದು. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಗಳು ಬೇಕಾಗುತ್ತೆ ಈ ಥರದ ಒಂದಷ್ಟು ಈವೆಂಟು. ನಾವೆಲ್ಲ ಒಟ್ಟಿಗಿದ್ದೀವಿ ಅನ್ನೋಕ್ಕೆ ಈ ಥರ ಈವೆಂಟ್ಗಳು ಸಾಕ್ಷಿ ಆಗುತ್ತೆ. ಆ್ಯಂಡ್ ಪೀಟರ್ ಅವರು ತುಂಬ ಒಳ್ಳೆ ಫ್ರೆಂಡ್ ನನಗೆ. ಸೊ ಇವತ್ತು ಕರೆದಾಗ ಬರೋಕ್ಕಿಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಸೊ ಬರಲೇಬೇಕು. ನಮ್ಮ ಸಿನಿಮಾಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೆ ದೇಶದಲ್ಲಿ. ಸೊ ಆಲ್ ದಿ ವೆರಿ ಬೆಸ್ಟ್. ನೀವು ಯಾವುದೇ ಫಂಕ್ಷನ್ ಕರೆದು 100% ಬರ್ತೀವಿ. ನಿಮ್ಮ ಯಾವುದೇ ಥರ ಸಪೋರ್ಟ್ ಬೇಕು ಅಂದ್ರೆ ನಿಮ್ಮ ಜೊತೆ ನಾವು 100% ಕಮಿಟ್ ಆಗಬೇಡಿ. ಅವ್ರು ವರ್ಷದಲ್ಲಿ 15 ಪ್ರೋಗ್ರಾಮ್ ಮಾಡ್ತಾರೆ. ಈ ಫುಲ್ ಜೋಶಲ್ಲಿ ಯಾವುದೇ ಫಂಕ್ಷನ್ ಕರೆದ್ರು ಬರ್ತೀನಿ ಅಂತಿದ್ದೀರಾ. ಸಚಿನ್ ಅವ್ರು ನೋಡಿ ಫುಲ್ ಸಾರ್ಟೆಡ್ ಇದ್ದಾರೆ ಇವಾಗ. ಸಚಿನ್ ಅವರು ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇದು ನೋಡಿದ್ರೆ ನಮ್ಮ KCC ಜ್ಞಾಪಕ ಬರುತ್ತೆ. KCC ಲಾಂಚ್ ಮಾಡಿದ ಸುದೀಪ್ ಸರ್ ಇದೇ ರೀತಿ ಲಾಂಚ್ ಮಾಡಿದ್ರು. ಪೀಟರ್ ಅವರು ಆಲ್ ದ ಬೆಸ್ಟ್. ನಮ್ಮ ಇಂಡಸ್ಟ್ರಿ ಎಲ್ಲ ಹೆಣ್ಮಕ್ಳಿಗೂ ಆಲ್ ದ ಬೆಸ್ಟ್. ಹುಷಾರಾಗಿ ಆಡಿ, ಸೇಫಾಗಿ ಆಡಿ.
ಚೆನ್ನಾಗಿ ಆಡ್ಕೊಂಡ್ಬಂದು ಹಾಗೆಯೇ ತಾರಮ್ಮ ಇದನ್ನೆಲ್ಲ ಸೇರ್ಸ್ ಮಾಡಿದ್ವಿ. ಎಲ್ಲರೂ ಥ್ಯಾಂಕ್ ಯು. ನನ್ನೆಲ್ಲ ಕರೆದಿ ಪ್ರೋಗ್ರಾಮ್ ನಡೆಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಆನಂದ್ ಸರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಊಟ ಟೈಮ್ ಆಯ್ತು ಗೊತ್ತು, ಆದ್ರೂ ನಮಸ್ಕಾರ. ಯಾಕೆಂದ್ರೆ ಬ್ಯೂಟಿಫುಲ್ ಅಂಡ್ ಯಾವಾಗಲೂ ಆರ್ಜಿಯಸ್ ಆಗಿ ಎಲ್ಲಾರನ್ನೂ ರಂಜಿಸ್ತಾ, ಎಲ್ಲಾರನ್ನೂ ಒಂದು ಪ್ರೀತಿಯಿಂದ ನೋಡ್ತಾ, ಯಾವಾಗಲೂ ಆಂಕರಿಂಗ್ ಮಾಡ್ತಾ, ಎಲ್ಲಾರನ್ನೂ ನಗಿಸ್ತಾ, ನಮ್ಮ ಅನುಶ್ರೀ ಅವರು ಎಲ್ಲಾರ್ಗೂ ಇಷ್ಟೊತ್ತವರೆಗೂ ಎಲ್ಲಾರನ್ನೂ ಮನೋರಂಜಿಸ್ತಾರೆ. ಅವ್ರಿಗೊಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದ್ರೆ ಗುಡ್ ವೈಬ್ಸ್ ಓನ್ಲಿ ಆಲಕ್ಕೆ ಇದ್ದಾರೆ, ಗುಡ್ ವೈಬ್ಸ್ ಓನ್ಲಿ ಅನುಶ್ರೀ ಮೇಲೆ ಇದ್ದಾರೆ. ಪ್ರೋಗ್ರಾಮ್ ಚೆನ್ನಾಗಿ ನಡ್ಕೊಡ್ಬೇಕಾದ್ರೆ ಒಂದು ಆಂಕರ್ ಯಾವತ್ತು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅನುಶ್ರೀ ಲಕ್ಷ್ಮಿ. ಸರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ಬಂದಿರೋ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ತೋರ್ಸಕ್ ನೀವೆಲ್ಲ ಒಗ್ಗಟ್ಟಾಗಿ ಬಂದಿದ್ರ. ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸು ಹಾಗೂ ಎಲ್ಲ ಕ್ಯಾಪ್ಟನ್ಸು, ಎಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಒಂದು ಪ್ರೀತಿ ಚಪ್ಪಾಳೆ ಬರಲಿ ಪ್ಲೇಯರ್ಸ್ಗೆ. ಯಾಕೆಂದ್ರೆ ಪ್ಲೇಯರ್ಸು ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಅವಾಗಿಂದ ಎಲ್ಲರಿಗೂ ಒಂದು ದೇ ಆರ್ ಸಪೋರ್ಟಿಂಗ್ ಎವ್ರಿವನ್. ಸೊ ಪ್ಲೇಯರ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಇವತ್ತೇನು ಎಸ್ಪೆಷಲಿ ಇಂಥ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಟೈಟಲ್ ಸ್ಪಾನ್ಸರ್ ಆಗಿ ಅಂಡ್ ಇಂಥ ಕಾರ್ಯಕ್ರಮ ಅರ್ಪಿಸ್ತಾ ಹೋದ್ರು ಸಾಯಿಗಳು ಸರ್ವಣ್ಣ ಅವರಿದ್ದಾರೆ. ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಇಂಥ 200 ಕಾರ್ಯಕ್ರಮ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾವಾಗಲೂ ಇನ್ನ ದೊಡ್ಡ ಮಟ್ಟದ ರಾಜಕೀಯವಾಗಿ ಇಲ್ಲ ಸಿನಿಮಾ ರಂಗದಲ್ಲಿ ನೀವು ಒಂದು ಆಕ್ಟ್ ಮಾಡ್ಬೋದು. ಇವಾಗ ಇತ್ತೀಚೆಗೆ ಕಲರ್ಫುಲ್ ಆಗ್ತಿದ್ರೆ ಒಳ್ಳೆದಾಗಿ. ಸೊ ಅದೇ ರೀತಿ ಗೋಲ್ಡ್ ಮ್ಯಾನ್ ರಚುಲಾಲ್ ಇದ್ದಾರೆ ಅಂಡ್ ಲುಕಿಂಗ್ ಕೂಲ್. ಯಾವಾಗಲೂ ಇದೇ ತರ ಇನ್ನ ನೀವು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ. ಸಿನಿಮಾ ಬೆಳಬೇಕು, ಕಲಾವಿದ ಬೆಳಬೇಕು. ಸೊ ಆಲ್ ದಿ ಬೆಸ್ಟ್. ನೀವು ಆಲ್ ಓಕೆ. ನಮ್ಮ ಅನಂತೋರ್ಣ ಇದ್ದಾರೆ. ಎಸ್ಪೆಷಲಿ ಇಷ್ಟೊಂದವರೆಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಬಂದು ಹೋಗ್ತಾ ಹೇಳ್ತಾ ಇದ್ದಾರೆ. ತಾರಮ್ಮ ಒಂದು ಹ್ಯಾಟ್ಸ್ ಆಫ್ ನಿಮ್ಗೂ ಒಂದು ಇನಿಷಿಯೇಟಿವ್ ತಗೋತಾ ಹೆಣ್ಮಕ್ಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರ. ಇವತ್ತೊಂದು ಮಾತು ಹೇಳ್ತಾ ಇದ್ವಿ ಕೆಳಗಡೆ ಕೂತ್ಕೊಂಡು, ನೋಡಿ ಯಾರೇ ಹೆಣ್ಮಕ್ಳು ಇಲ್ಲಿಂದ ದುಬೈಗೆ ಹೋಗಿ ವಾಪಸ್ ಬರೋರ್ಗು ತಾರಮ್ಮನು ಜವಾಬ್ದಾರಿ ತಗೋತಾರಂತೆ, ನಾನು ಜವಾಬ್ದಾರಿ ತಗೋತೀನಿ, ಸರ್ವಣ್ಣ ಅವರು ಜವಾಬ್ದಾರಿ ತಗೋತಾರೆ. ಯಾರಿಗೇನು ಸಮಸ್ಯೆ ಆಗಲ್ಲ, ಯಾರಿಗೇನು ಕುಂದು ಕೊರತೆ ಬರಲ್ಲ. ಆ ಗ್ಯಾರಂಟಿ ಮೇಲೆ ಎಲ್ಲ ಜವಾಬ್ದಾರಿಯಿಂದ ಹೆಣ್ಮಕ್ಳು ಸೇಫ್ ಆಗಿ ಬಂದು ಇನ್ನ 100 ಚಿತ್ರ ಮಾಡಿ ಎಲ್ಲ ಸೂಪರ್ ಸ್ಟಾರ್ಸ್ ಆಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಮಿಸ್ಟರ್ ಕಣ್ಣನ್ ರವಿ ಅವರು ಕೂಡ ದುಬೈನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಒಬ್ಬ ವ್ಯಕ್ತಿ. ಸೊ ಹಿ ಈಸ್ ಫ್ರಮ್ ತಮಿಳ್ನಾಡು, ಬಟ್ ಸ್ಟಿಲ್ ಹಿ ಸಪೋರ್ಟಿಂಗ್ ಅವರ್ ಸ್ಯಾಂಡಲ್ವುಡ್ ಲೀಗ್ ಸೊ ದುಬೈ ಬರೋದಕ್ಕೆ. ಸೊ ಅವರು ಕೂಡ ಇಲ್ಲಿಂದಾನೇ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಆಗಿರ್ಬೋದು ಈಸಿ ಟ್ರಿಪ್, ಆಮೇಲೆ ನಮ್ಮ ಸಂಜಯ್ ಗೌಡ್ರನ್ನು ದೊಡ್ಡ ಬೆಂಬಲ ನಿಂತಿದ್ದಾರೆ. ಇನ್ನು ಅನೇಕ ಮೀಡಿಯಾ ಪಾರ್ಟ್ನರ್ ಸ್ವಯಂಭೂ ಅವರು, ಆಮೇಲೆ ಪ್ರೊಡಕ್ಷನ್ ಬ್ರ್ಯಾಂಡ್ ಕ್ರಾಫ್ಟ್ ಅವರು, ಮತ್ತೆ ನಮ್ಮ ರೇಡಿಯೋ ಪಾರ್ಟ್ನರ್ ರೆಡ್ ಎಫ್ ಅವರು. ಇವತ್ತು ಈ ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ. ಆನಂದ್ ಆಡಿಯೋ ಅಂಡ್ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಈ 2 ಅಫಿಷಿಯಲ್ ಚಾನಲ್ ಲೈವ್ ಬರ್ತಾ ಇದೆ. ಸೊ ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಮನೀಶ್. ನಮ್ಮ ಜೊತೆ ಆನಂದ್ ಶಾಬಿ ಅವರು ಇದ್ದಾರೆ, ಪಾರ್ಟ್ನರ್ ಆಫ್ ಆನಂದ್ ಆಡಿಯೋ. ಅಂಡ್ ನಮ್ಮ ಜೊತೆ ಶಾಮ್ ಸರ್ ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅಂಡ್ ಮುಖ್ಯವಾಗಿ ಮೀಡಿಯಾದವರು, ಮಾಧ್ಯಮದವರು, ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅವರು ಪಾಪ ಎಲ್ಲ ಸಪೋರ್ಟಿವ್ ಆಗಿಲ್ಲ ನಮಗೆ ಗೌರವ ಮಾಡ್ತಿದ್ದಾರೆ. ಆಮೇಲೆ ಮೈ ಬ್ರದರ್ ಆರೋಗ್ಯ ಈ ಒಂದು SWCLಗೆ ಒಂದು ಅದ್ಭುತವಾಗಿರುವಂಥ ಒಂದು ಸಾಂಗ್ ಮಾಡಿದ್ದಾರೆ, ಒಂದು ಆಂಥಮ್ ಸಾಂಗ್ ಮಾಡಿದ್ದಾರೆ. ಸೊ ಅದನ್ನ ಆಮೇಲೆ ಪ್ಲೇ ಮಾಡ್ತೀವಿ. ಈಸ್ ಹಿಯರ್ ವಿತ್ ಅಸ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ವನಿತಾ ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಈಸ್ ಸ್ಕೂಲ್ ಸೃಷ್ಟಿ ಸ್ಕೂಲ್ ಆಫ್ ಶಿ ಈಸ್ ದ ಫೌಂಡರ್ ಆಫ್ ಸೃಷ್ಟಿ ಸ್ಕೂಲ್. ಸೊ ವನಿತಾ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಮೀಡಿಯಾದವ್ರನ್ನ ಕೋಆರ್ಡಿನೇಟ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿದ್ರೆ PR ವೆಂಕಟೇಶ್ ಸರ್, ನೀವು ಎಲ್ಲಿಗೆ ಗೊತ್ತಿಲ್ಲ, ಥ್ಯಾಂಕ್ ಯು ನಿಮಗೂ. ಆಮೇಲೆ ಅನಂತು ಸರ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾ, ಇದು SWCL ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದು ಮಾಡ್ತಿರೋ ಉದ್ದೇಶ ಏನಂತಂದ್ರೆ ನಮ್ಮ ಹಳೆ ದಿಗ್ಗಜರನ್ನ ನೆನಪಿನಲ್ಲಿ ಅವ್ರನ್ನ ಯಾರು ಮರಿಬಾರ್ದು ಈಗಿನ ಜನರೇಷನ್ ಅವರು ಅಂತೇಳಿ ಅವ್ರ ಹೆಸರಿನಲ್ಲಿ ಒಂದು 5 ಟೀಮ್ ಮಾಡಿ, ಮತ್ತೆ ಈ ಒಂದು ಲೀಗಿಂದ ಇದು ಮುಗಿದ ಮೇಲೆ ಮುಖ್ಯವಾಗಿ ನಾವೇನು ಒಂದು ತೀರ್ಮಾನ ಏನು ತಗೊಂಡಿದ್ದೀವಿ ಅಂತಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪಂಚಪಾಂಡವಿಯರು ಅವತ್ತೇ ಸರ್ ಹೆಸರು ಕೊಟ್ಟಿದ್ರು. ಸೊ ಅದನ್ನ ಮತ್ತೆ ಜ್ಞಾಪಿಸ್ತಾ ಇದ್ದಾರೆ. ಹೌದು, ಈ ಒಂದು ಲೀಗಿಂದ
ಎಲ್ಲ ಈಗ ಮುಗಿದ್ಮೇಲೆ ನಮ್ಮ ಯಾವುದೇ ಒಂದು ಕಲಾವಿದೆ ಅಂದ್ರೆ ಒಂದು ವುಮೆನ್ ಆರ್ಟಿಸ್ಟ್ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನಾವು ನಮ್ಮ ಕೈಲಿ ಎಷ್ಟು ಏನಾಗುತ್ತೋ SWCL ಕಡೆಯಿಂದ ಸಹಾಯ ಮಾಡಬೇಕು ಅಂತ ವಿ ಹ್ಯಾವ್ ಡಿಸೈಡೆಡ್. ಸೊ ಇದು ನಾವು ಅದನ್ನು ಮೊದಲೇ ಹೇಳಿದ್ವಿ. ಅದು ಏನಾದರೂ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಫೈನಾನ್ಷಿಯಲ್ ಎನಿ ಸಪೋರ್ಟ್. ಸೊ ಇದನ್ನೆಲ್ಲ ಮುಗಿದ ಮೇಲೆ ನಾವು ಡೆಫಿನೆಟ್ಲಿ ವಿಲ್ ಡು ಇಟ್ ಇನ್ ಫ್ರಂಟ್ ಆಫ್ ಅವರ್ ವಿದೌಟ್ ಅಂಬಾಸಡರ್ಸ್. ಅವ್ರ ಮುಖ್ಯ ಇದರಲ್ಲಿ ಆ್ಯಂಡ್ ನಮ್ಮ ವುಮೆನ್ಸ್ನ ಒಂದು ಬೆನಿಫಿಟಲ್ಲಿ ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನು ನಮ್ಮ ಗಲ್ಫ್ ರೀಜನಲ್ಲಿ ತುಂಬ ಬೆಳಿಬೇಕು ಅನ್ನೋ ಒಂದು ಉದ್ದೇಶ. ಸಿನ್ಸ್ ಬಿಕಾಸ್ ಕನ್ನಡ ಸಿನಿಮಾ ನಾವು ರಿಲೀಸ್ ಮಾಡೋಕ್ಕೆ ತುಂಬ ಸ್ಟ್ರಗಲ್ ಮಾಡ್ತೀವಿ, ಜನ ಬರಲ್ಲ. ಸೊ ಅದರಿಂದ ಈ ಒಂದು ಲೀಕ್ ಮಾಡ್ತಿರೋದ್ರಿಂದ ಬೇರೆ ಬೇರೆ ಭಾಷೆಯವರು, ಬೇರೆ ಕಂಟ್ರೀಸ್ ಅವರು ಕೂಡ ಸೊ ದೇ ವಿಲ್ ಗೆಟ್ ಟು ನೋ ಓಕೆ ಕನ್ನಡ ಇಂಡಸ್ಟ್ರಿ ಅವರು ಕೂಡ ಈ ಥರ ಮಾಡ್ಬೋದು. ಈ ಥರ ಎಷ್ಟು ಜನ ಕರ್ಕೊಂಡೋಗಿ ನಾವು ಕೂಡ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೀಕ್ ಮಾಡ್ಬೋದು. ಇಲ್ಲಿ ಯಾರು ಪ್ರೊಫೆಷನಲ್ ಪ್ಲೇಯರ್ಸ್ ಇಲ್ಲ, ಅದು ಗೊತ್ತಿರೋದು, ಎಲ್ಲರೂ ಪ್ರೊಫೆಷನಲ್ ಆರ್ಟಿಸ್ಟ್. ಬಟ್ ಸ್ಟಿಲ್ ಪ್ರತಿಯೊಬ್ಬರೂ ಒಪ್ಕೊಂಡು ಅದನ್ನ ಇವತ್ತು ಮುಂದೆ ಬಂದು ದೇ ಆರ್ ಕಮಿಂಗ್ ಏನೋ ಒಂದು ಇಂಟ್ರೆಸ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ ಹೇಳ್ತೀನಿ. ಸ್ಪೆಷಲಿ ನಮ್ಮ ಕ್ಯಾಪ್ಟನ್ಸ್ ಮೇಘನಾ ಗಾಂವ್ಕರ್ ಆಗಿರ್ಬೋದು, ರೈತರಿದ್ದಾರೆ, ಭಾವನಾ ರಾವ್, ಮೇಘನಾ ರಾಜ್ ಅಂಡ್ ಮಾನ್ವಿತ ಕಾಮತ್. ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇದಕ್ಕೆ ಸಪೋರ್ಟ್ ಮಾಡ್ತಾನೆ. ಖಂಡಿತ ಇದಕ್ಕೆ ನಾವು ಮುಂದೆ ಹೋಗಿ ಏನಾದರೂ ಮಾಡಿ ವಿ ವಿಲ್ ಬಿ ಎ ಸಕ್ಸಸ್ ಆಸ್ ಎ ಟೀಮ್. ವೀಸಾನು ಕೊಡ್ಸು, ಅದು ಆಮೇಲೆ ಕೊಡ್ಸು. ಅದ್ರ ಬಗ್ಗೆ ನಂದೇನು ಅಂದ್ರೆ ತಕರಾರು ಈಗ ಎಲ್ಲರೂ ಹೋಗಿ ದುಬೈಯಲ್ಲಿ ಮನೆ ತಗೋತಾ ಇದಾರಲ್ಲ ಸರ್, ಹೌದು. ವಿನ್ನರ್ಗೆ ಒಂದ್ ಮನೆ, ಆಗ ಅವರು ಒಂದ್ ಜೋಶಲ್ಲಿ ಆಡ್ತಾರೆ. ಎಸ್, ಅದಕ್ಕೋಸ್ಕರ ನಾವು ಕೂಡ ಸಾಯಿಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೂಡ ನಾವು ಏನು ಟೈಟಲ್ ಸ್ಪಾನ್ಸರ್ ಆಗಿರೋದು ಅಷ್ಟೇ ಅಲ್ಲ, ಜ್ಯುವೆಲ್ರಿ ತಗೊಳ್ಲಿಕ್ಕೆ ಕೂಡ ಗಿಫ್ಟ್ ವಚರ್ನ ಕೂಡ ಕೊಡಬೇಕು. ಅವರಿಗೆ ಮಗಳಿರು ಬಂದು ಶಾಪಿಂಗ್ ಮಾಡಬೇಕು. ಅದಕ್ಕೂ ಕೂಡ ಒಂದು ಪ್ಲಾನ್ ಮಾಡೋಣ. ಎಷ್ಟು ಜನ ಪ್ಲೇಯರ್ಸ್ ಆಗ್ತಾರೆ, ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದು ಕೂಡ ಒಂದು ಪ್ಲಾನ್ ಇಟ್ಕೊಳ್ಳೋಣ. ಇವತ್ತು ಬಂಗಾರ ರೇಟ್ ಎಷ್ಟೇ ಜಾಸ್ತಿ ಆಗಿರಲಿ, ಲಕ್ಷ್ಮಿ ಅಂದ್ರೆ ಅಲ್ಲಿ ಬರೋದ್ರಿಂದ ಅವ್ರ ಮನೆಗೂ ಕೂಡ ಲಕ್ಷ್ಮಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾವು ಕೂಡ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಅದನ್ನು ಅನೌನ್ಸ್ ಮಾಡೋಣ. ಬಂಗಾರ ಬಲು ಭಾರ ಆದರೂ ಕೂಡ ಅನುಶ್ರೀ ಅವರೇ, ಚಿನ್ನ ಬಲು ಚೆನ್ನನೇ ಅಲ್ವಾ? ಹೌದು ಸರ್, ಕರೆಕ್ಟ್. ಎಂತ ಪಂಚ್ ಸರ್, ಆಟೋ ಹಿಂದೆನೆ ಹಾಕ್ಬೋದು ಸರ್. ಹೌದು, ಅದು ತಲುಪಬೇಕು ಅವ್ರ ಮನೆಗಳಿಗಂತೇಳಿ ನಾನು ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರ್ತಾ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಸೇರಿ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಶರ್ವಣ ಸರ್. ಆ್ಯಕ್ಚುಲಿ ಅವ್ರ ಬಗ್ಗೆ ನಾವು ಹೇಳೋದು ಬಹಳ ಕಡಿಮೆ ಪದಗಳಾಗ್ಬಿಡುತ್ತೆ. ಹಾಗಾಗಿ ಅವರ ಬಗ್ಗೆ ಒಂದು ಕಿರುಚಿತ್ರವನ್ನು ನಾವು ರೆಡಿ ಮಾಡಿದ್ದೀವಿ. ಸರ್, ನೀವು ಅದನ್ನು ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಕೂತ್ಕೊಂಡು ಎಂಜಾಯ್ ಮಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಇದು ನನ್ನ 2ನೇ ಟೂರ್ನಮೆಂಟ್ ವಿಮೆನ್ಸ್ ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಐ ಆಮ್ ಶ್ಯೂರ್ Mr. Peter is going to make a good landmark in terms of organizing this tournament. Wishing every team and wishing every owner the best luck. Wishing all the players the best wishes and the best team may win. Thank you so much. ಸರ್, ನಿಮಗೆ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ನಾವು ಕೇಳ್ಪಟ್ವಿ. AVR ಟಸ್ಕರ್ಸು, ನೀವು ಇವಾಗ ಟೀಮ್ ಓನರ್ ಆಗಿರೋದ್ರಿಂದ ಓನರ್ ಆಗಿ ಕ್ರಿಕೆಟ್ ಬಗ್ಗೆ ಏನಾದರೂ ಒಂದು ಮಾತು, ಏನಾದರೂ ಒಂದು ಮೋಟಿವೇಶ್ನಲ್ ಸ್ಪೀಚು ಕ್ರಿಕೆಟ್ ಬಗ್ಗೆ ಒಂದೆರಡು ಪದಗಳಲ್ಲಿ. ಸರ್ ಬನ್ನಿ, ಇನ್ನು LED ಒಳಗಡೆನೇ ಹೋಗ್ಬಿಡ್ತೀವಿ ನಾವು. Cricket is a game played with a lot of passion, with a lot of dedication. I think the more you practice, the more you put in your hard work is when you reach success. So wishing all the women out here who's playing this game to put in a lot of hard work to ensure that you guys give your best on the field and off the field, be a great sportswomen. I think cricket is all about friendship, so let's play cricket for friendship. ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಈಗ ದೊಡ್ಡ ದೊಡ್ಡ ದಿಗ್ಗಜರು ಮುಂದುಗಡೆ ಇದ್ದಾರೆ. ಸೊ ಮಾತಾಡೋ 100% ಬರಲ್ಲ, ಹಿಂದೆಯಿಂದ ಸ್ವಲ್ಪ ಕೆಲಸವಂತೂ 100% ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ತುಂಬ ಒಂದು ಖುಷಿ ಆಗ್ತಾನೆ. ದೊಡ್ಡ ದೊಡ್ಡ ಜನರು ಇವರನ್ನು TV ಯಲ್ಲಿ ನೋಡ್ತಾ ಇದ್ದಿದ್ದು
ಅಟ್ ಎ ಟೈಮ್ ಪೀಟರ್ಜಿ ಒಂದು ಇನಿಷಿಯೇಟ್ ತೆಗೆದು ಎಲ್ಲರನ್ನು ಅಟ್ ಎ ಟೈಮ್ ನೋಡುವ ಥರ ಪೀಟರ್ ಸರ್ ಮಾಡಿದ್ದಾರೆ. ಸೊ ನಮ್ಮಿಂದ ಆಗುವ ಸಪೋರ್ಟ್ 100% ನಾವು ಮಾಡ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್ ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವರು ಬರೀ ದೊಡ್ಡ ದೊಡ್ಡ ಜನರು ಅಂತ ಹೇಳಿದ್ರು, ದೊಡ್ಡ ದೊಡ್ಡ ಆಭರಣ ಹಾಕಿರೋದ್ರ ಬಗ್ಗೆ ಅವ್ರು ಹೇಳ್ತಾನೆ ಇಲ್ಲ. ಸರ್ ಯಾವತ್ತೂ ಸರ್ ಮ್ಯಾಮ್ ನೀವು ಜಸ್ಟ್ ಒಂದು ವಿಡಿಯೋ ಬಂದಿದೆ ಆ್ಯಕ್ಚುಲಿ. ದೊಡ್ಡ ಬೈ ಬರ್ತ್ ದೊಡ್ಡ ಜನರಾಗಿ ಬಂದ ವ್ಯಕ್ತಿ ಅಲ್ಲ. ನಿಮಗೆ ಅಂದರೆ ಇಷ್ಟನಾ ಸರ್? ಒಳ್ಳೊಳ್ಳೆ ಡಿಸೈನ್ಸ್ ಹಾಕಿದ್ದೀರಾ ನೀವು. ಸೊ ನಿಮಗೆ ಗೋಲ್ಡ್ ಡಿಸೈನ್ಸ್ ಇಷ್ಟನಾ ಅಥವಾ ಗೋಲ್ಡ್ ಇಷ್ಟನಾ? ಗೋಲ್ಡ್ ಇಷ್ಟ. ಚಿನ್ನದಂತ ಸರ್ ನಿಮ್ದೇನಾ ಸರ್ ಗೋಲ್ಡ್? ಅಲ್ಲ, ದೊಡ್ಡ ಜನರು ಮುಂದೆ ಇದ್ದಾರಲ್ಲ, ನಾವು ಸಣ್ಣ ಸಣ್ಣ ಜನರು ಈಗ ಬೆಳೀತಾ ಇದ್ದಾರೆ. ಅಲ್ಲ ಮನಸ್ಸಲ್ಲಿ ಅವ್ರ ಶರೀರದಲ್ಲೂ ದೊಡ್ಡ ಇಲ್ಲ, ಫಿಟ್ ಆಗಿ ಅವರೇ ನೋಡಿ. ಬಿಟ್ರೆ ಇವರೇ ಕ್ರಿಕೆಟ್ ಆಡಬಹುದು, ಅಷ್ಟು ಫಿಟ್ ಆಗಿದ್ದಾರೆ ಸರ್. ಬಟ್ ನಿಮ್ಮ ಒಂದು ಟೀಮ್ ಓನರ್ ಆಗಿ ನಿಮ್ಮ ಟೀಮ್ ಯಾರೆಲ್ಲ ಸೇರ್ತಾರೆ ಅವ್ರಿಗೆ ನೀವು ಚೆನ್ನಾಗಿ ಕ್ರಿಕೆಟ್ ಆಡಿದ್ರೆ ಚಕ್ ಅಂತ ಹೆಂಗೆ ಕೊಡ್ಬೋದಲ್ಲ ಸರ್? ಟೇಕ್ ಇಟ್. ಕಾವ್ಯ ಇಸ್ ಟೆಲ್ಲಿಂಗ್ ನಾನು ಫಸ್ಟ್ ಬರ್ತೀನಿ. ನಮ್ಮ ಸುಷ್ಮಿತಾ ಸರ್, ದೇರ್ ಆಲ್ ಗುಡ್ ಕ್ರಿಕೆಟ್ ಪ್ಲೇಯರ್ಸ್, ಗುಡ್ ಕ್ರಿಕೆಟ್ ಪ್ಲೇಯರ್ಸ್. ನೀವು ಖುಷಿ ಆದಾಗ, ಮನ್ಸು ಖುಷಿ ಆದರೆ ಒಂದು ಉಂಗುರ, ಒಂದು ವಾಚ್ ಆ ಥರ ಕೊಡಿ ಸರ್. ಅವ್ರು ಹಾಕಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಹೂ ಅನ್ನಿ ಅಂತ. ಬಟ್ ಸರ್, ಚಿನ್ನ ಹಾಕ್ಕೊಂಡಿರೋದು ಅಷ್ಟೇ ಅಲ್ಲ, ಚಿನ್ನದಂಥ ವ್ಯಕ್ತಿತ್ವ, ನೀವು ಮಾಡಿದಂಥ ಸಮಾಜ ಸೇವೆಗಳನ್ನ ನಾವು ನೋಡ್ತಾ ಇದ್ವಿ. ಮೋರ್ ಪವರ್ ಟು ಯು, ಒಳ್ಳೇದಾಗಲಿ, ಇನ್ನಷ್ಟು ಶಕ್ತಿ ನಿಮಗೆ ಆ ದೇವರು ಕೊಡಲಿ ಅಂತ ನಾವು ಆಶಿಸ್ತೀವಿ. ಸೊ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀವು ಕೂಡ ಒಂದು ಟೀಮ್ ಓನರ್ ಆಗಿ. ಸೊ ಆ್ಯಸ್ ಅ ಟೀಮ್ ಓನರ್ ಕ್ರಿಕೆಟ್ ಬಗ್ಗೆ ಏನಾದರೂ ಒಂದು ಸಣ್ಣ ಟಿಪ್? ಕ್ರಿಕೆಟ್ ಅಂದರೆ 100% ಒಂದು ಪ್ಯಾಷನ್ ನಮಗೆ. ಈಗ ಮಂಗಳೂರಲ್ಲಿ ಎಸ್ಪೆಷಲಿ ಬರೋ ಯಾವುದೇ ಒಂದು ನಮ್ಮದು ಕ್ಯಾಟ್ಕ ಆಲ್ಮೋಸ್ಟ್ ಗೊತ್ತಿದೆ, ನಿಮಗೆ 100% ಗೊತ್ತಿರ್ಬೋದು. ಸೊ ಅಲ್ಲಿ ನಮ್ಮ ತುಳು ಇಂಡಸ್ಟ್ರಿದೊಂದು ಕ್ರಿಕೆಟ್ ನಡೀತಾ ಇದೆ ಎವ್ರಿ ವರ್ಷ ನಡೀತಾ ಇದ್ದೇವೆ. ಸೊ ಅದು ಒಂದು ಎಲ್ಲರೊಂದು ಬಾಂಡಿಂಗ್, ಒಂದು ಚೆನ್ನಾಗಿ ಬಾಂಡಿಂಗ್ ಮಾಡುವ ಒಂದು ಇದನ್ನ ನಾನು ಎನಿಸ್ತಿದ್ದೀನಿ. ಸೊ ನಾನು ಆಗಲೇ ಹೇಳಿದ್ದೇನೆ, ಮಾತಾಡಲು 100% ಬರಲ್ಲ. ಇನ್ನು ಸ್ವಲ್ಪ ಒಂದು 5 minutes ಇದ್ದರೆ ಈ ಬಿಲ್ಡಪ್ ಈ ಮೈಕಿಂದ ಹೋಗುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್.